ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಗುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಡಿಸೈನ್ಸ್ ಯೂಸ್ ಮಾಡಿಕೊಂಡೆ ನ್ಯೂ ಡಿಸೈನ್ ಕ್ರಿಯೇಟ್ ಮಾಡಿರೋದು. ಇದೊಂದು ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್. ಸೊ ತುಂಬ ರಿಚ್ ಆಗಿದೆ. ಟಿಶ್ಯೂ ಕಂಚಿ, ಪ್ಯೂರ್ ಕಂಚಿಲೇ ಟಿಶ್ಯೂ ಟೈಪ್ ಸ್ಯಾರಿ. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ಅಥವಾ 11 ನಂಬರ್ ನೀಡಲ್ಲು. ಸೊ ಸ್ಟಾರ್ಟಿಂಗು ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಒನ್ ಡೇಗೆ ಅರ್ಜೆಂಟ್ ಬಂದಿರೋ ಸ್ಯಾರಿ ಫ್ರೆಂಡ್ಸ್. ತುಂಬ ಗ್ರ್ಯಾಂಡ್ ಹಾಕೋಕ್ಕಾಗಿಲ್ಲ. ಸೊ ಈಸಿ ಸ್ಟೆಪ್ಸಲ್ಲಿ ನಾನು ಗ್ರ್ಯಾಂಡ್ ಡಿಸೈನ್ ಮಾಡಿದ್ದೀನಿ. ಇದು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ಬೇಗ ಕೂಡ ಆಗೋಗುತ್ತೆ. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು, ಸೊ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಸೊ ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ ಸ್ಟಾರ್ಟಿಂಗು, ಮತ್ತು ಎಂಡ್ ಕೂಡ 5 ಚೈನು 2 ಸಿಂಗಲ್ ಕ್ರೋಶೆ ಮಾಡೋಣ. ಮಾಡಿ 3 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ 5 ಚೈನ್ ಒಂದ್ಸತಿ ಹಾಕೋದು, 2 ಟೈಮ್ಸ್ 3 ಚೈನ್ ಹಾಕ್ತಾಯಿದ್ದೀನಿ. 2 ಟೈಮ್ಸ್ 3 ಚೈನ್ ಹಾಕಿಬಿಟ್ಟು ಇವಾಗ 6 ಚೈನ್ ಹಾಕೋಣ ಫ್ರೆಂಡ್ಸ್. 5 3 3 ಹಾಕಿ 6 ಚೈನ್ ಮಾಡೋಣ. 3 4 5 6 ಚೈನ್ ಮಾಡಿಬಿಟ್ಟು ಸ್ವಲ್ಪ ಯು ಶೇಪಲ್ಲಿ, ಇದು ಆರ್ಚ್ ಬರುತ್ತೆ ನಮಗೆ, ಒಂದು ಸ್ವಲ್ಪ ಯು ಶೇಪಲ್ಲಿ ಮಾಡ್ಕೊಳ್ಳೋಣ. ಯು ಶೇಪಲ್ಲಿ ಲಾಕ್ ಮಾಡಿಕೊಂಡು ಎಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿಕೊಂಡು ಯು ಶೇಪಲ್ಲಿ ಬರಬೇಕು ಈಸಿಯಾಗಿ. ಮತ್ತೆ ಅಲ್ಲಿಂದ 6 ಚೈನ್ಸೇ ಹಾಕೋತೀನಿ, ವಾಪಸ್ ರಿಪೀಟ್ ಬರ್ತೀನಿ ಫ್ರೆಂಡ್ಸ್. 2 ಸ್ಟೆಪ್ ಡಿಸೈನ್ ಇತ್ತು, ನಾನು ಹೇಳ್ದೆ ಅಲ್ಲ, ಟೈಮ್ ತುಂಬ ಕಡಿಮೆ ಇತ್ತು. ಸೊ ಬ್ರೈಡಲ್ ಡಿಸೈನ್ ಆದರೂ ನಾನು ಬರೀ 2 ಸ್ಟೆಪ್ಪಲ್ಲೇ ಬ್ಯಾಕ್ ಸೈಡಿಂದ ಇದನ್ನು ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಸ್ವಲ್ಪ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಮತ್ತು ಸಿಂಗಲ್ ಕ್ರೋಶೆ ಇರೋ ಕಡೆನೇ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಅಲ್ಲಿಂದ 6 ಚೈನ್ ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡಿಬಿಟ್ಟು ಅದು ಕೂಡ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ, ಎಲ್ಲಿ ಸಿಂಗಲ್ ಕ್ರೋಶೆ ಇತ್ತು ಅಲ್ಲೇ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳೋಣ. 6 ಚೈನ್ ಸಿಂಗಲ್ ಕ್ರೋಶೆ ಮಾಡಿದ್ದೀವಿ. ಇವಾಗ 3 ಚೈನ್ ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಇವಾಗ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿದ್ದು ಬ್ಯಾಕ್ ಸೈಡು ಫ್ರಂಟ್ ಸೈಡ್, ಇದು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಈಗ ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಬೀಡ್, ರೌಂಡ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ. 2 ಸರ್ತಿ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ಕೊಂಡು ನೋಡಿ 6 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಸೊ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಲಾಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ ಒಂದು ಟ್ರಿಪಲ್ ಕ್ರೋಶೆ ಆಯಿತು. ಟ್ರಿಪಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು 2 ಟೈಮ್ಸ್ ದಾರ ಸುತ್ತಕೊಂಡು ನೋಡಿ ಸೇಮ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಮತ್ತೆ ಒಂದು ಟ್ರಿಪಲ್ ಕ್ರೋಶೆ. ಮತ್ತಿವಾಗ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. 1 ಬೀಡು 1 ಟ್ರಿಪಲ್ ಕ್ರೋಶೆ, 1 ಬೀಡು 1 ಟ್ರಿಪಲ್ ಕ್ರೋಶೆ, ಈ ರೀತಿ ಮಾಡ್ಕೊಂಡು ಹೋಗಬೇಕು. ಈಗಲೂ ಕೂಡ 2-3 ಬೀಡ್ ಒಟ್ಟಿಗೆ ತೊಗೊಳ್ಳಿ ಫ್ರೆಂಡ್ಸ್, ನಿಮಗೆ ಈಸಿ ಆಗುತ್ತೆ, ಬೇಗ ಬೇಗ ಆಗೋಗುತ್ತೆ. ಮತ್ತು 2 ಸತಿ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಮತ್ತು 2 ದಾರ 1. ಸೊ ಈ ರೀತಿ ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು, ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶೆ ಹಾಕಿದ್ರು ನಡೆಯುತ್ತೆ, ಇಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೈಮ್ ತುಂಬ ಕಡಿಮೆ ಇತ್ತು. ಆಮೇಲೆ ಸ್ವಲ್ಪ ತುಂಬ ಗ್ರ್ಯಾಂಡ್ ಅಂದರೆ ಒಂಚೂರು ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್. ಈಸಿಯಾಗಿ ಗ್ರ್ಯಾಂಡ್ ಡಿಸೈನ್ ಬರಲಿ ಅಂದ್ಬಿಟ್ಟು ಟ್ರಿಪಲ್ ಕ್ರೋಶೆ ಹಾಕಿ ಬೀಡ್ ಹಾಕಿ ಈ ರೀತಿ ಮಾಡ್ತಾಯಿದ್ದೀನಿ. ಒಟ್ಟು
11 ಬೀಡ್ ಹಾಕ್ಕೊಂಡಿದ್ದೀನಿ. 10ರಿಂದ 11, 10 ಹಾಕ್ಕೊಳ್ಬೋದು, ಇಲ್ಲ 10, 11 ಕೂಡ ಹಾಕ್ಕೊಬೋದು. ಲಾಸ್ಟಲ್ಲಿ ಒಂದು ಬೀಡ್ ಹಾಕಿ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಇಲ್ಲಿ ಒಂದು ಎಕ್ಸ್ಟ್ರಾ ಕಂಬ ಹಾಕಬೇಕು ಫ್ರೆಂಡ್ಸ್. ನೋಡಿ ಸಾರಿ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಅಲ್ಲಿಗೆ ಒಂದು ಕಂಬ ಮಾಡ್ತೀನಿ. ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಕಂಬ ಮಾಡಬೇಕು ಎಕ್ಸ್ಟ್ರಾ. ಯಾಕಂದರೆ ಸ್ಟಾರ್ಟಿಂಗ್ ನಾವು 3 ಚೈನ್ 2 ಸತಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಮಾಡಿರ್ತೀವಿ ಅಲ್ವಾ, ಸೊ ಅದಕ್ಕೋಸ್ಕರ ಲಾಸ್ಟಲ್ಲೂ ಅಂದರೆ ಆರ್ಚ್ ಎಂಡಲ್ಲಿ ಕೂಡ ನಮ್ಗೆ ಅದೇ ಥರ ಬರಬೇಕು. ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಟ್ರಿಪಲ್ ಕ್ರೋಶೆ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೀವು ಸ್ಟಾರ್ಟ್ ಯಾವ ರೀತಿ ಮಾಡಿರ್ತೀರ ಎಂಡ್ ಕೂಡ ಅದೇ ರೀತಿ ಮಾಡಬೇಕು. ನೋಡಿ 3 ಚೈನ್ ಅಷ್ಟೇ ಗ್ಯಾಪ್ ಬರುತ್ತೆ ನಮಗೆ ಟ್ರಿಪಲ್ ಕ್ರೋಶೆ. ಅಲ್ಲಿ 2 ಬಂತಲ್ವ, ಸೊ ಅದಕ್ಕೆ ಇಲ್ಲೂ 2 ಮಾಡಿಬಿಟ್ಟು ಲಾಕ್ ಮಾಡಿಕೊಂಡೆ. ಮತ್ತು 3 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್ ಆದಮೇಲೆ ಇನ್ನೂ ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡೋಣ. ನಾಟ್ ನೆಸೆಸರಿ ಫ್ರೆಂಡ್ಸ್, ಬೇಕಂದರೆ ಮಾಡ್ಕೋಬೋದು, ಬೇಡ ಅಂದರೆ ಒಂದೇ ಸತಿ ಸಿಂಗಲ್ ಕ್ರೋಶೆ ಆದರೂ ನಡೆಯುತ್ತೆ. ಸೊ 5 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು 5 ಚೈನು. ಅಲ್ಲಿಂದ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಮಾಡ್ಕೊಳ್ಳೋಣ. ಒಂದು ಆರ್ಚ್ ಆದಮೇಲೆ ಸೊ ನೋಡಿ 3 ಚೈನ್ ಮಾಡಿದೆ, ಮತ್ತು ಎಲ್ಲಿ ಬರುತ್ತೆ ಅಲ್ಲಿಗೆ 5 ಚೈನ್ ಮಾಡಿದೆ. ಆರ್ಚ್ ಈ ರೀತಿ ಕಾಣಿಸುತ್ತೆ. ಇಷ್ಟಕ್ಕೆ ಕುಚ್ಚು ಕಟ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. ಸಿಂಪಲ್ ಡಿಸೈನು, ಸೊ ತುಂಬ ರೆಗ್ಯುಲರ್ ಸಿಂಪಲ್ ಡಿಸೈನು. ಇದಕ್ಕೆ ಇನ್ನೊಂದು ಸ್ಟೆಪ್ ಕೂಡ ಬರುತ್ತೆ. ಸೊ 5 ಚೈನ್ ಆದ ತಕ್ಷಣ ಮತ್ತೆ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ವಿ 2 ಸತಿ 3 ಚೈನು 6 ಚೈನ್ ಫ್ರಂಟ್ ಸೈಡು ಬ್ಯಾಕ್ ಸೈಡು ಅದೇ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳೋದು. 1 ಟೈಮ್ 5 ಚೈನ್ ಆದ ತಕ್ಷಣ, ಆರ್ಚ್ ಆದ ತಕ್ಷಣ 3 ಚೈನ್ ಹಾಕಿ 5 ಚೈನ್ ಹಾಕ್ತೀವಿ. 5 ಆಗಿದ ತಕ್ಷಣ 2 ಟೈಮ್ಸ್ 3 ಚೈನು. ಸೊ 2 ಟೈಮ್ಸ್ 3 ಚೈನ್ ಮಾಡಿ ಇವಾಗ 6 ಚೈನ್ ಅನ್ನೋದನ್ನ 2 ಟೈಮ್ಸ್ ಮಾಡ್ತೀನಿ. ಅಂದರೆ ಫ್ರಂಟ್ ಸೈಡಿಂದ 1 ಟೈಮು ಯು ಶೇಪಲ್ಲಿ ಲಾಕ್ ಮಾಡಿ, ಬ್ಯಾಕ್ ಸೈಡಿಂದ ಮತ್ತೆ 6 ಚೈನ್ ಮಾಡಿ ಇರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಸಿಂಗಲ್ ಸ್ಟೆಪ್ ಡಿಸೈನ್ಸ್ ಅಂದರೆ ಹಾಗೆ ಬರುತ್ತೆ ಫ್ರೆಂಡ್ಸ್. ಇವಾಗ ನಾವು 2 ಸ್ಟೆಪ್ ಬದಲು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಸೊ ಬ್ಯಾಕ್ ಸೈಡಿಂದ ಈ ಥರ ಮಾಡ್ಕೊಂಡು ಅಲ್ಲೇ ಲಾಕ್ ಮಾಡ್ಕೊಳ್ಳೋದು. ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಹಾಕಿ ಕೂಡ 1 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಂದ 6 ಚೈನ್ 3 ಚೈನ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೋತೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ನೋಡಿ 6 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 2 ದಾರ 1. ಸೊ ಈ ರೀತಿ ಕಂಬ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಹಾಕೋಣ. ಬೀಡ್ ಇನ್ಸರ್ಟ್ ಮಾಡೋದು, ಈ ರೀತಿ ಕಂಬ ಮಾಡೋದು. ಇದೇ ರೀತಿ ಪೂರ್ತಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ತೀನಿ. 11 ಬೀಡ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಎಷ್ಟು ಇಡ್ಸುತ್ತೆ ಅಷ್ಟು ನೀವು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನಾನು 11 ಹಾಕಿ ಎಕ್ಸ್ಟ್ರಾ ಒಂದು ಕಂಬ ಸಿಂಗಲ್ ಕ್ರೋಶೆಗೆ ಮಾಡಿದ್ದೀನಿ. ಮತ್ತು ಕಂಬ ಆದ ತಕ್ಷಣ ಲಾಕ್ ಮಾಡಿ 3 ಚೈನ್ 2 ಸತಿ ಸಿಂಗಲ್ ಕ್ರೋಶೆ 5 ಚೈನ್ ಸಿಂಗಲ್ ಕ್ರೋಶೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು 11 ಬೀಡ್ಸ್ ಹಾಕಿದ್ದೀನಿ, ಬೇಕಂದರೆ 10 ಕೂಡ ನೀವು ಹಾಕ್ಕೊಳ್ಬೋದು. ಸೊ ಇದೇ ರೀತಿ ಪೂರ್ತಿ ಸಾರಿ ಮಾಡಿ 1 2 3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿ ಲಾಸ್ಟಲ್ಲಿ. ಮತ್ತು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ ರೆಡ್. ಸೊ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಮಾಡಿ 5 ಚೈನ್ ಒಳಗಡೆ ಒಂದ್ಸರಿ ಸಿಂಗಲ್ ಕ್ರೋಶೆ, ಮತ್ತು 5 ಚೈನ್ ಇರೋ ಕಡೆ 5 ಚೈನ್, 5 ಚೈನ್ ಇರೋ ಕಡೆ 5 ಚೈನೇ ಮಾಡ್ತೀನಿ. 5 ಅದು ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ. ಇಲ್ಲಿ 2 ಟೈಮ್ಸ್ ಇರುತ್ತಲ್ವಾ, 2 ಟೈಮ್ ಮತ್ತೆ ಮಾಡ್ಕೊಳ್ಳೋಣ. ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ. ಸೊ ಇಲ್ಲಿಂದ ತುಂಬ ಈಸಿ ಫ್ರೆಂಡ್ಸ್, ಬರೀ ಪಿಕಾಟ್ಸ್ ಹಾಕೊಂಡು ಹೋಗೋದಷ್ಟೇ. ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆನೇ ಹಾಕ್ತೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು
2 ಟೈಮ್ಸ್ ದಾರ ಸುತ್ಕೋಬೇಕು. ಸೊ ಇಲ್ಲಿ 2 ಸತಿ 3 ಚೈನ್ ಹಾಕಿದ್ವಿ ಅಲ್ವಾ ಫ್ರೆಂಡ್ಸ್, ನೋಡಿ ಮೇಲುಗಡೆ, ಸೊ ಮೇಲ್ಗಡೆ ಒಂದು ಹೋಲ್ ಗ್ಯಾಪ್ ಇರುತ್ತೆ. 2 ಸತಿ ಹಾಕ್ತಾರೆ, ಟ್ವಿಸ್ಟ್ ಮಾಡಿದ್ದು ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅದ್ರ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಒಂದು ಸತಿ, 2 ದಾರ 1 ಟೈಮು ಮತ್ತು 2 ದಾರ 1 ಟೈಮ್, ಈ ರೀತಿ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ಮಾಡಿದ್ವಿ ಅಲ್ವಾ ಅದೇ ಥರ. ಅಲ್ಲಿಂದ ಒಂದು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ಸ್ನ ಹಾಕ್ಕೊಂಡು ಈ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ 1 ಪಿಕಾಟ್ ಆಯಿತು. ಕಂಬಕ್ಕೆ 3 ಚೈನ್ ಹಾಕಿ 1 ಪಿಕಾಟ್ ಮಾಡಿರೋದು. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಬೀಡ್ ಏನಿದೆ ಫ್ರೆಂಡ್ಸ್, ಬೀಡ್ ಸೈಡಲ್ಲಿ ನೋಡಿ ಈ ಥರ 2 ಸತಿ ದಾರ ಸುತ್ಕೊಳ್ತೀನಿ ಅಲ್ವಾ, ಬೀಡ್ ಏನಿದೆ ಆ ಬೀಡ್ ಸೈಡಲ್ಲಿ ಹೋಗಿ ದಾರ ತಂದು ಫಸ್ಟ್ ಬೀಡಿಗೆ ಬೇಕಂದರೆ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಸೆಕೆಂಡ್ ಬೀಡಿಗೆ ಹೋಗ್ಬೋದು, ಯಾಕಂದರೆ ಒಂದು ಹಾಕಿರ್ತೀವಿ ಅಲ್ವಾ, ಸೊ ಅಡ್ಜಸ್ಟ್ ಆಗುತ್ತೆ. ಬೀಡ್ ದಾರನ ತೊಗೊಂಡು ಬಂದಿದ ತಕ್ಷಣ ಲಾಕ್ ಮಾಡ್ಕೊಂಡು ಸ್ವಲ್ಪ ಟೈಟ್ ಮಾಡೋದು. ಮಿಕ್ಕಿದ 2 ಸತಿ ಅದೇ ರೀತಿ ಮಾಡ್ಕೊಳ್ಳೋದು, 2 ಮತ್ತು 3 ಚೈನ್ ಹಾಕಿ ಕಂಬದ ಕೆಳಗಡೆ ಲಾಕ್ ಮಾಡ್ಕೊಳ್ಳೋದು. ಸೊ ಪಿಕಾಟ್ ಅಡ್ಜಸ್ಟ್ ನೋಡಿ ಫ್ರೆಂಡ್ಸ್, ನೀಟಾಗಿ ಕೂತ್ಕೊಂಡ್ರೆ ಸ್ಟಾರ್ಟಿಂಗ್ ಬೀಡ್ ಪಕ್ಕ ಬೇಡ, ಇಲ್ಲಾಂದರೆ ಸ್ವಲ್ಪ ಟೈಟ್ ಆಯಿತು ಅನ್ಸೋದ್ರೆ ನೀವು ಸ್ಟಾರ್ಟಿಂಗ್ ಬೀಡ್ ಪಕ್ಕನೂ ಕೂಡ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕೂಡ ಒಂದು ಕಂಬ ಮಾಡ್ಬೋದು. ನೀಡಲ್ಲಿ ಹಾಕಿ ದಾರನ ತಂದು ಇಲ್ಲಿ ಸ್ವಲ್ಪ ಟೈಟ್ ಮಾಡಿ ಅಷ್ಟೇ. ಫಸ್ಟ್ 2 ಸತಿ 2 ದಾರದಲ್ಲಿ 1 ಮಾಡ್ಕೊಳ್ತೀವಲ್ಲ ಅದನ್ನು ಸ್ವಲ್ಪ ಟೈಟ್ ಮಾಡಿ, ಮಿಕ್ಕಿದೆ 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡ್ತೀನಿ ಆರಾಮಾಗಿ, ಮತ್ತು 3 ಚೈನ್ ಹಾಕಿ ಪಿಕೋಟ್ ಹಾಕ್ತೀನಿ. ಸೊ ಸ್ಟಾರ್ಟಿಂಗ್ ಟೈಟ್ ಮಾಡಿದ್ರೆ ಅದು ಬೀಡ್ ಪಕ್ಕ ನೀಟಾಗಿ ಕೂತ್ಕೊಳ್ಳುತ್ತೆ ಕಂಬ, ಇಲ್ಲಾಂದರೆ ಬೀಡ್ ಮೇಲೆ ಥ್ರೆಡ್ ಸ್ವಲ್ಪ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ನೋಡಿ ಬೀಡ್ ಪಕ್ಕದಲ್ಲಿ ಸ್ಪೇಸ್ ಇರುತ್ತೆ ಅಲ್ವಾ ಕೆಳಗಡೆ, ಅಲ್ಲೇ ಹೋಗಿ ದಾರನ ತಂದು 2 ದಾರ 1 ಮಾಡಿ ಟೈಟ್ ಮಾಡಿ, ಇನ್ನೂ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೋತೀನಿ. ಸೊ ಮತ್ತೆ 3 ಚೈನ್ ಕಂಬದ ಕೆಳಗಡೆ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳಿ. ಸೊ ಈ ರೀತಿ ಪಿಕಾಟ್ಸ್ನ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ತುಂಬ ಈಸಿ ಇದೆ, 2 ಸ್ಟೆಪ್ ಡಿಸೈನು, ನಿಮ್ಗೆ ಗ್ರ್ಯಾಂಡ್ ಲುಕ್ ಅಂತೂ ಬಂದೇ ಬರುತ್ತೆ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆ 3 ಚೈನ್, ಟ್ರಿಪಲ್ ಕ್ರೋಶೆ 3 ಚೈನ್ ಅಷ್ಟೇ ಮಾಡಿರೋದು. ಬೇಕಂದರೆ ಇದೇ ಪ್ಲೇಸಲ್ಲಿ 2 ಕಂಬ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ಕಂಬ ಹಾಗೆ ಹಾಕೋದು, ಇನ್ನೊಂದು ಕಂಬ ಹಾಕಿ ಪಿಕಾಟ್ ಮಾಡೋದು. ಸೊ 2 ಕಂಬಕ್ಕಾದರೂ ಮಾಡ್ಕೋಬೋದು ನಿಮಗೆ ಗ್ಯಾಪ್ ಇದೆ ಅನಿಸಿದ್ರೆ, ಇಲ್ಲ ಅಂದರೆ ಹೀಗೆ ಕೂಡ ನೀವು ಡಿಸೈನ್ನ ಮಾಡ್ಕೋಬೋದು. ಪ್ರತಿ ಬೀಡಿಗೂ ಕೂಡ ನಾನು ಇದೇ ರೀತಿ ಮಾಡ್ತೀನಿ. ಸೊ 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ಲಿ ಹಾಕಿ ದಾರನ ತಂದು ಲಾಕ್. ಪ್ರತಿ ಬೀಡಿಗೂ ಇದೇ ರೀತಿ ಕಂಬಗಳು ಮಾಡಿ ಪಿಕಾಟ್ ಮಾಡ್ಕೊಳ್ತೀನಿ. ಸೊ ಅದು ನೋಡಿ ಲಾಸ್ಟಲ್ಲಿ ಕೂಡ 2 ಕಂಬ ಮಾಡಿದ್ದೆ ಅಲ್ವಾ, ಅದರದ್ದು ಮೇಲ್ಗಡೆ ರೋಲ್ ಗ್ಯಾಪ್ಗೂ ನಾನು ಪಿಕಾಟ್ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಇನ್ನು 1 ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್, 5 ಚೈನ್ ಇರೋ ಕಡೆ 5 ಚೈನ್ ಮಾಡೋಣ. ಮತ್ತು 2 ಸತಿ ಸಿಂಗಲ್ ಕ್ರೋಶೆ, ಸಾರಿ 2 ಸತಿ ಸಿಂಗಲ್ ಕ್ರೋಶೆ ಮಾಡೋಣ. ಸೊ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ 2 ಸತಿ 3 ಚೈನ್ ಏನಿದೆ ಮೇಲೆ ಹೋಲ್ ಗ್ಯಾಪ್ಗೆ ಕಂಬ ಮಾಡ್ಕೋಬೇಕು, ಮತ್ತು 3 ಚೈನ್ ಮಾಡಿ ಪಿಕಾಟ್. ಇದೇ ರೀತಿ ಸೆಕೆಂಡ್ ಆರ್ಚ್ ಕೂಡ ಪ್ರತಿ ಆರ್ಚ್ ಫ್ರೆಂಡ್ಸ್, ಪ್ರತಿ ಬೀಡಿಗೂ ಒಂದೊಂದು ಮಾಡ್ಕೊಂಡು ಹೋಗೋಣ. ಸೊ ನೋಡಿ ಫಸ್ಟ್ ಬೀಡ್ ಕೆಳಗಡೆ ಕೂಡ ಈ ರೀತಿ ಹಾಕ್ಬೋದು. ನಿಮಗೆ ಕಂಜೆಸ್ಟ್ ಅನ್ಸಿದ್ರೆ ಆ ಥರ ಹಾಕಿ, ಇಲ್ಲಾಂದರೆ ಜಾಸ್ತಿ ಅನ್ಸರೆ ಪಿಕಾಟ್ಸ್ ಜಾಸ್ತಿ ಅನ್ಸಿದ್ರೆ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ ಫ್ರೆಂಡ್ಸ್, ಕಂಬ ಆಗಲಿ ಸಿಂಗಲ್ ಕ್ರೋಶೆ ಆಗಲಿ. ಸೊ ಆ ಥರ ಜಾಸ್ತಿ ಅನ್ಸಿದ್ರೆ ನೀವು ಇಲ್ಲಿ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಸೆಕೆಂಡ್ ಬೀಡ್ ಕೆಳಗಡೆ ಹಾಕ್ಕೋಬೋದು. ಸೊ 2 ಆಪ್ಷನ್ ಇರುತ್ತೆ ನಿಮಗೆ. ಇದೇ ರೀತಿ ಪ್ರತಿ ಬೀಡಿಗೂ ಮಾಡಿಕೊಂಡು ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿಬಿಟ್ಟು ಮತ್ತೆ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ, 2 ಸತಿ 5 ಚೈನ್ ಇರೋ ಕಡೆ 5 ಚೈನ್ ಮಾಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಸೊ ತುಂಬ ಈಸಿ ಇದೆ ಎಲ್ಲ. ಪಿಕಾಟು ನೋಡಿ, ಅಲ್ಲಿ ಪಿಕಾಕ್ ಡಿಸೈನ್ ಕೂಡ ಇತ್ತು ಸಾರಿಗೆ. ತುಂಬ ನೀಟಾಗಿ ಮ್ಯಾಚ್ ಆಗಿತ್ತು, ಕಲರ್ ಕಾಂಬಿನೇಷನ್ ಆಗಲಿ ಡಿಸೈನ್ ಆಗಲಿ. ಸೊ ನೀಟಾಗಿ ಬರುತ್ತೆ. ನಾರ್ಮಲ್ ಡಿಸೈನ್ ಫ್ರೆಂಡ್ಸ್, ಪಿಕಾಟ್ಸ್ ತುಂಬ ಸರಿ ತೋರಿಸಿದ್ವಿ. ಸೊ ಈ ನಾರ್ಮಲ್ ಕಂಬ ಮಾಡೋದಕ್ಕಿಂತ ಒಂದು ಬೀಡನ್ನ ಆ್ಯಡ್ ಮಾಡಿದ್ರೆ ಈ ರೀತಿ ಲುಕ್ ಬರುತ್ತೆ ನಿಮಗೆ. ಫಿನಿಶ್ ಆದಮೇಲೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ ಬೇಕಂದರೆ ಸ್ಟೋನ್ ಚೈನ್ ಸ್ಟಿಕ್ ಮಾಡೋಂಗಿದ್ರೆ ಸ್ಟಿಕ್ ಮಾಡ್ಬೋದು. ನಾನು ಚಿಕ್ಕದಾಗಿ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಆರ್ಚೆಸ್ಟ್ ಲೆಂತಿಯಲ್ಲಿ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಟೈಮ್ ಕಡಿಮೆ ಇರೋದ್ರಿಂದ ಅವರು ಸಿಂಪಲಾಗಿ, ಅಂದರೆ ಗ್ರ್ಯಾಂಡ್ ಲುಕ್ ಇರಲಿ ಸಿಂಪಲಾಗಿ ಹಾಕ್ಕೊಳ್ಳಿ ಅಂತ ಹಾಕ್ಸ್ಕೊಂಡಿರೋದು. ಸೊ ಈ ರೀತಿ ಕಾಣಿಸ್ತಾ ಇದೆ. ಬೇಕಂದರೆ ಸ್ಟೋನ್ ಚೈನ್ ಅಂಟಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟ್ರೈ ಮಾಡಿ ಫ್ರೆಂಡ್ಸ್. ಬ್ರೈಡಲ್ ಡಿಸೈನ್ ಬೇಗ ಆಗುವಂಥದ್ದು, ಈಸಿಯಾಗಿ ಟೈಮ್ ಸೇವ್ ಆಗುವಂಥದ್ದು ಡಿಸೈನ್ ಅಂದರೆ ಇದನ್ನು ಚೂಸ್ ಮಾಡ್ಕೋಬೋದು. ಸೊ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಈ ಡಿಸೈನ್ಗೆ. ನೀವು ಕೂಡ ಟ್ರೈ ಮಾಡಿ. ಸೊ ಇದಕ್ಕೆ ಪ್ರೈಸ್ ಬಂದು 750 to 850 ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ನೋಡಿಕೊಂಡು ನಿಮ್ಮ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ನೀವು ಮಾಡ್ಕೋಬೋದು. ಸೊ ಒಂದ್ಸರಿ ಟ್ರೈ ಮಾಡಿ, ನೀಟಾಗಿ ಬರುತ್ತೆ ಡಿಸೈನು, ಬೇಗ ಕೂಡ ಆಗೋಗುತ್ತೆ, ತುಂಬ ಫಾಸ್ಟಾಗಿ ಮುಗಿಸ್ಬಿಡ್ಬೋದು. ಸೊ ಬೇಕಂದರೆ ಬೀಡ್ ಕೂಡ ಮೇಲುಗಡೆ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.